ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟ್ರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ನಾನು 93ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಇವತ್ತು 92 ಪ್ರಾರಂಭಿಸಿ ಈಗ ನೀವು ಮುಂದೆ ಕೂತಿದ್ದೇನೆ. ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡಲಿಕ್ಕೆ ಆ ಕಡೆ ಎತ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ಲ ಅದೇನು ಉಳಿಯುತ್ತೋ ಹೋಗಿಲ್ಲ. ಆಯಿತು, ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ. ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ. ಮುಂದೇನು ಅಂತ ನೀವು ಕೇಳಿದರೆ ನನ್ನ ಸ್ವಭಾವ ಕೂತ್ಕೊಳ್ಳೋಲ್ಲ. ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೀನಿ, ಅದಕ್ಕಿಂತ ಹೆಚ್ಚು ಹೇಳಲ್ಲ. ನಾನು ತಾವು ಇವತ್ತೆಲ್ಲ ಬಂದಿದ್ದೀರಿ, ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಒಂದು ಸಮಾಧಾನ ಏನಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ, ಹೋಮ್ ಮಿನಿಸ್ಟರ್ಗೆ ಬಿಡುವಿಲ್ಲದ ಕಾರ್ಯಕ್ರಮ. ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ, ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ. ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ. ಮನೆಗೆ ಹೋಗಿಲ್ಲ ನಾನು. ನಮ್ಮ ಜವರೇಗೌಡರು ಬುಕೆ, ಇನ್ನೂ ಕೆಲವು ಸ್ನೇಹಿತರು ಅಂದಾರೆ, ಎಲ್ಲ ಬುಕೆ ಹಾರ. ನನ್ನ ಸ್ನೇಹಿತ ಅವನು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂ ಕಳಿಸ್ತಾನೆ, ಮನೆಗೆ ಹೂ ಕಳಿಸ್ತಾನೆ. ಇವರೆಲ್ಲ ಹಳೆ ಸ್ನೇಹಿತರು, ಅದರಿಂದ ಅವರೆಲ್ಲರ ಹೆಸರು ಹೇಳಲಿಲ್ಲ. ತಿಪ್ಪೇಸ್ವಾಮಿಯವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರಿಗೆ ಹೋಗಬೇಕಾಯಿತು. 25ನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗನ ಮಗಳ ಮಗ
ಆ ಮದುವೆ ಇಲ್ಲೇ 25ನೇ ತಾರೀಕು ರಿಸೆಪ್ಷನ್. ಅದರಿಂದ ತಿಪ್ಪೇಸ್ವಾಮಿಯವರಿಗೆ ಹೇಳಿದೆ, ನಾನು ಇರ್ತೇನೆ, ನೀವು ಇರಿ, ದಯಮಾಡಿ ಆಫೀಸ್ಗೆ ಬಂದು ಹೋಗ್ಬೇಕು ಅಂತ ನನ್ನ ಆಸೆ ಇದೆ. ಆದ್ದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸ್ತೆ. ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಕೊಡಲಿಕ್ಕಾಗಲಿಲ್ಲ. ಅದಕ್ಕೆ ಒಂದು ಔತಣಕೂಟನ ಈ ವಾರದಲ್ಲೇ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ. ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ ಕಾರು ನಿಮ್ಮನ್ನು ಎತ್ಕೊಂಡ್ಬರ್ಬೇಕಲ್ಲ ಅಂದರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ. ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜಿಕೆ ಇಲ್ಲ. ನನ್ನ ರಾಜ್ಯದ ಸಮಸ್ಯೆ ಬಂದ, ಆದ್ದರಿಂದ ನಾನು ಒಂದು ಔತಣಕೂಟವನ್ನು ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ, ಆವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ. ಇವತ್ತು ಮನೆ ಹತ್ರ ಬರೋದನ್ನು ಕಾಯ್ತಾ ಇದ್ದೆ. ಆದ್ದರಿಂದ ನಿಮ್ಮ ಅನುಮತಿ ಕೇಳಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಮಾತು